ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಟೈಮ್ ಕರೆಕ್ಟಾಗಿ 12 ಕಾಲಾಗಿದೆ. ಈಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕೆಲಸ ಎಲ್ಲ ಹಂಗೆ ಇದೆ, ಒಂದು ಕೆಲಸನೂ ಮುಟ್ಟಿಲ್ಲ. ಪಾತ್ರೆ ಒಂದು ತೊಳೆದಿದ್ದೀನಿ ಅಷ್ಟೇ. ಪಾತ್ರೆ ಕೂಡ ಅಲ್ಲೇ ಇಟ್ಟಿದ್ದೀನಿ. ಇವನಿಗೂ ಸ್ನಾನ ಮಾಡಿಸಿದೆ, ಸ್ವಲ್ಪ ಬಿಸಿ ಬಿಸಿ ನೀರೆಲ್ಲ ಚೆನ್ನಾಗಿ ಸ್ನಾನ ಮಾಡಿಸಿದೆ. ಫುಲ್ಲು ಕೋಲ್ಡ್ ಆಗಿಬಿಟ್ಟಿದೆ. ಅದಕ್ಕೆ ಬೆಳಿಗ್ಗೆನೇ ಸ್ನಾನ ಮಾಡಿಸಿದೆ, ಬೇಗ ಮಲಗಿಸೋಣ ಅಂದರೆ 12 ಕಾಲಾದರೂ ಕೂಡ ಮಲಗ್ತಾ ಇಲ್ಲ. ಸುಮ್ಮನೆ ಸತಾಯಿಸ್ತಾ ಇದ್ದಾನೆ. ಇನ್ನು ಮಲಗೋವರೆಗೂ ಒಂದು ಕೆಲಸ ಕೂಡ ಮಾಡ್ಕೊಳಕ್ಕಾಗಲ್ಲ ನನಗೆ. ಮಲ್ಕೊತೀನಿ ಅಂತಾನೆ, ಜೋಲಿಗೆ ಹಾಕಿ ತೂಗಿದ್ರೆ ಮಲಗ್ತಾನೆ ಇಲ್ಲ, ಮತ್ತೆ ಎದ್ದೇಳ್ತಾನೆ. ಮತ್ತೆ ಮಲಗಿಸೋ ಅಂತಾನೆ, ಮತ್ತೆ ಮಲಗಿಸ್ರೆ ಮತ್ತೆ ಎದ್ದೇಳ್ತಾ ಇದ್ದಾನೆ. ಬರೀ ಇದೇ ಥರನೇ ಮಾಡ್ತಾ ಇದ್ದಾನೆ. ಕೆಲಸ ಅಂತೂ ಒಂದು ಕೆಲಸನೂ ಆಗಿಲ್ಲ ನೋಡಿ. ಒಳಗಡೆ ಎಷ್ಟು ಗಲೀಜಾಗಿದೆ ಅಂತ. ಆ ಚಾಪೆ ಬೆಡ್ಶೀಟ್ ಸಮೇತ ಅಲ್ಲೇ ಇಟ್ಟಿದ್ದೀನಿ. ಹಂಗೆ ಹಠ ಮಾಡಿಬಿಟ್ಟ ಬೆಳಗ್ಗೆಯಿಂದ ಒಂದು ಸ್ವಲ್ಪ ಹೊತ್ತು. ಮಲಗಿಸ್ಬಿಟ್ಟು ಮಾಡ್ಕೊಡೋಣ ಅಂತ ಸುಮ್ಮನೆ ಇದ್ದೀನಿ ನೋಡಿ. ಮಲಗ್ತೀನಿ ಅಂತಾನೆ, ಆಮೇಲೆ ಮಲಗೋದೇ ಇಲ್ಲ, ಮತ್ತೆ ಎದ್ದೇಳ್ತಾನೆ. ಹಂಗೇ ಮಾಡ್ತಾ ಇದ್ದಾನೆ. ಹಾಯ್ ಶಪ್ಪ, ಹಾಯ್ ಏನಿಲ್ಲ, ಬಾಯ್ ಕದ ಹಾಯ್ ಹಾಯ್ ಪಪ್ಪಿ ಪಪ್ಪಿ. ಓಕೆ ಫ್ರೆಂಡ್ಸ್, ಏನಾದರೂ ಮಾಡಿ ಫಸ್ಟ್ ಇವನು ಮಲಗಿಸ್ಬಿಟ್ಟು ಕೆಲಸ ಸ್ಟಾರ್ಟ್ ಮಾಡಬೇಕು. ಇನ್ನು ಹಂಗೆ ಇದೆ, ಪಟ್ಲಿ ಮರಿ ಹತ್ರ ಕೂಡ ಕಷ್ಟ ಗೊತ್ತಿಲ್ಲ, ಏನಿಲ್ಲ. ಓಕೆ ಫ್ರೆಂಡ್ಸ್, ಮಲಗಿಸಿ ಇನ್ನು ಅಂತೂ ಇಂತೂ ನನ್ನ ಮಗನ್ನ ಫೈನಲಿ ಮಲಗಿಸಿದ ತಕ್ಷಣ ಇವಾಗ ಬೆಳಗ್ಗೆ ಎದ್ದ ತಕ್ಷಣ ನಾನು ಹೊರಗಡೆ ಇಟ್ಬಿಡ್ತೀನಿ ಚಾಪೆ ಬೆಡ್ಶೀಟ್ ಎಲ್ಲ ತೆಗೆದು. ಆದರೆ ಇವತ್ತು ತೆಗೆದು ಮಡಚಿ ನೀಟಾಗಿ ಇಡೋಕ್ಕೆ ಆಗಲಿಲ್ಲ. ಇನ್ನನ್ನೆಲ್ಲ ಫೋಲ್ಡ್ ಮಾಡಿ ಅಲ್ಲೇ ಒಳಗೆ ಇಟ್ಟಿದ್ದೆ. ಅದಕ್ಕೋಸ್ಕರ ಇನ್ನು ನಾವು ಕೂಡ ತೆಗೆದಿಡೋಣ ಅಂತ ಹೇಳಿಬಿಟ್ಟು ಅಂದ್ಕೊಂಡೆ. ಇನ್ನು ಅಷ್ಟರೊಳಗೆ ನನ್ನ ಮಗನಿಗೆ ಬೆಡ್ಶೀಟ್ ಹೊಸ್ತಾ ಇದ್ದೀನಿ. ಚಳಿ ಅಂದರೆ ಸಿಕ್ಕಾಪಟ್ಟೆ ಚಳಿ. ಇದು ಡೈರೆಕ್ಟಾಗಿರೋದ್ರಿಂದ ನಮ್ಮ ಮನೆ ರೋಡ್ ಸೈಡ್ ಅಲ್ವಾ, ಅದು ಫುಲ್ಲು ಗಾಳಿ ಹಂಗೆ ಬಂದುಬಿಡುತ್ತೆ. ಒಂಚೂರು ಕೂಡ ಈ ಥರ ಅಂದರೆ ಮರ ಇಲ್ಲ. ಅದಕ್ಕೋಸ್ಕರ ಹೆಂಗೆ ಬರೋ ಗಾಳಿ ಹಂಗೆ ಬರ್ತಾ ಇರುತ್ತೆ. ಅದಕ್ಕೆ ಸ್ವಲ್ಪ ಚಳಿ ಮತ್ತು ಸ್ನಾನ ಬೇರೆ ಮಾಡಿಸಿದ್ನಲ್ವ, ಮತ್ತು ಕೋಲ್ಡ್ ಬೇರೆ ಆಗಿದೆ ಅವನಿಗೆ. ಇನ್ನು ಸ್ವಲ್ಪ ಬೆಚ್ಚಗೆ ಮಲ್ಕೊಳ್ಳಿ ಅಂತ ಹೇಳ್ಬಿಟ್ಟು ಬೆಡ್ಶೀಟ್ ಹೊಚ್ತಾ ಇದ್ದೀನಿ ನೀಟಾಗೆ. ಏನೇ ಮಾಡಿದ್ರೂ ಕೂಡ ಅವನು ಹಿಂಗೆ ಟೋಪಿ ಮತ್ತು ಸ್ವೆಟ್ರ್ ಏನು ಹಾಕ್ಸ್ಕೊಳ್ಳೋದೇ ಇಲ್ಲ. ಜಪ್ಪಯ್ಯ ಅಂದರೂ ಕೂಡ ಹಾಕ್ಸ್ಕೊಳ್ಳಲ್ಲ. ಅದಕ್ಕೋಸ್ಕರ ಹಿಂಗೆ ಮಲ್ಕೊಬೇಕಾದ್ರೂ ಕೂಡ ಸ್ವಲ್ಪ ಬೆಚ್ಚಗಿರೋ ಥರ ನೋಡ್ಕೊಳ್ತೀನಿ. ನೈಟ್ ಅಷ್ಟೇ ಸೊಳ್ಳೆ ಕಾಟ ಸ್ವಲ್ಪ ಜಾಸ್ತಿ ಇದೆ. ಫ್ಯಾನ್ ಹಾಕ್ಬಿಡ್ತೀವಿ, ಹಾಕಿ ಒಂದು ಸ್ವಲ್ಪ ಹೊತ್ತಾದಮೇಲೆ ಮತ್ತೆ ಆಫ್ ಮಾಡಿ ಬೆಡ್ಶೀಟೆಲ್ಲ ನೀಟಾಗಿ ಹೊಚ್ಬಿಡ್ತೀನಿ. ಚೆನ್ನಾಗಿ ಮಲ್ಕೊತಾನೆ ಅವಾಗ. ಇನ್ನು ಅದಕ್ಕೋಸ್ಕರ ಅಲ್ಲಿಂದ ಬೆಡ್ಶೀಟೆಲ್ಲ ತಂದು ಇವಾಗ ಇಲ್ಲಿ ಜೋಡಿಸ್ತಾ ಇದ್ದೀನಿ. ಒಂದು ಸ್ಟ್ಯಾಂಡ್ ಇದೆ, ಸ್ಟ್ಯಾಂಡ್ ಮೇಲೆ ಎಲ್ಲ ಜೋಡಿಸ್ಬಿಡ್ತೀನಿ ನೀಟಾಗೆ. ಇನ್ನು ಬೆಳಗ್ಗೆ ಎದ್ದ ತಕ್ಷಣ ಇದೆಲ್ಲ ಜೋಡಿಸ್ಬೇಕಿತ್ತು, ಜೋಡ್ಸೋಕ್ಕೆ ಆಗಲಿಲ್ಲ. ಅವ್ನು ಸ್ವಲ್ಪ ಕೈ ಬಿಡಲಿಲ್ಲ ನನಗೆ, ಅದಕ್ಕೋಸ್ಕರ. ಇನ್ನು ಪಾತ್ರೆ ಕೂಡ ಎಲ್ಲ ಹಂಗಿದ್ದು, ಪಾತ್ರೆ ಕೂಡ ತೊಳೆದು ಅಲ್ಲೇ ಇಟ್ಟಿದ್ದೆ. ಅವನು ಕೂಡ ಸ್ಟ್ಯಾಂಡಿಗೆ ಜೋಡಿಸಿರ್ಲಿಲ್ಲ ನಾನು, ಇರಲಿ ಅಂತ ಹೇಳ್ಬಿಟ್ಟು ಹಂಗೆ ಇಟ್ಟಿದ್ದೆ. ಇನ್ನು ಕೆಲಸ ಬೇರೆ ಸ್ಟಾರ್ಟ್ ಮಾಡಿದೆ, ತುಂಬ ಕೆಲಸ ಇತ್ತು ಮನೆಯಲ್ಲಿ. ಇನ್ನು ಅದಕ್ಕೋಸ್ಕರ ಇಡ್ಲಿ ಫಸ್ಟ್ ಇವನ್ನ ಸಮಾಧಾನ ಮಾಡಿಬಿಟ್ಟು ಆಮೇಲೆ ನಿಧಾನಕ್ಕೆ ಮಾಡ್ಕೊಳೋಣ ಅಂತ ಹೇಳಿ ಅವನ ಜೊತೆನೇ ನಾನು ಟೈಮ್ ಇದು ಮಾಡಿದೆ. ಬೆಳಗ್ಗೆ ಅಂತೂ ಏನಾದರೂ ಸ್ವಲ್ಪ ಬೇಗ ಮಾಡ್ಕೊಂಡು ತಿಂದು ಅವ್ನು ನೋಡ್ಕೊಳೋಣ ಅಂತಲೇ ಅನಿಸ್ಬಿಟ್ಟಿತ್ತು ಅಷ್ಟೇ. ಎಲ್ಲ ಮಕ್ಕಳಷ್ಟೇ ಸ್ವಲ್ಪ ನೆಗಡಿ ಆದರೆ ಒಂಥರ ಸುಸ್ತಾಗೋ ಥರ ಇರ್ತಾರೆ, ಮತ್ತು ಸರಿಯಾಗಿ ಊಟ ಕೂಡ ಮಾಡಲ್ಲ. ಅವ್ರಿಗೆ ಏನೇನು ನಾಲ್ಗೆಗೆ ಏನು ಟೇಸ್ಟ್ ಸಿಗೋಲ್ಲ, ಆ ಥರ ಆಗಿಬಿಡುತ್ತೆ. ಇನ್ನು ಅದಕ್ಕೋಸ್ಕರ ನೀರು ಸಮೇತ ಕುಡಿಯೋದಿಲ್ಲ ನನ್ನ ಮಗ ಅಂತ. ಒಂದೊಂದು ಸರಿ ಬಲವಂತ ಮಾಡಿ ಕುಡಿಸ್ಬೇಕಾಗುತ್ತೆ. ಆ ಥರ ಎಲ್ಲ ಮಾಡ್ತಾ ಇರ್ತಾನೆ. ಮೊದಲೇ ಇರೋದು ತುಂಬ ವೀಕ್ ಇದ್ದಾನೆ ನನ್ನ ಮಗ. ಅದೇ ಒಂಥರ ನನಗೆ ಸ್ವಲ್ಪ ಭಯ. ತುಂಬ ವೀಕ್ ಅಂದರೆ ತುಂಬ ವೀಕ್ ಇದ್ದಾನೆ. ಒಂಚೂರು ಏನಾದರೂ ಹುಷಾರು ತಪ್ಪಿಟ್ರೆ ಸಾಕು, ಅವನು ಬೇಗ ರಿಕವರಿ ಆಗೋಕ್ಕೆ ತುಂಬ ಟೈಮ್ ತೊಗೊಂಡ್ಬಿಡ್ತಾನೆ. ಅದಕ್ಕೆ ಅವನ್ನ ತುಂಬ ಹುಷಾರಾಗಿ ನೋಡ್ಕೊತಾ ಇದ್ವಿ ನಾವಂತೂ. ಆದರೂ ಅದು ಹೆಂಗಾಯಿತು ಗೊತ್ತಿಲ್ಲ, ಸ್ವಲ್ಪ ಕೋಲ್ಡ್ ಜಾಸ್ತಿ ಆಗಿಬಿಟ್ಟಿದೆ. ಇನ್ನು ಸಿರಪೆಲ್ಲ ಹಾಕ್ತಾಯಿದ್ದೀನಿ, ಹಾಕಿ ಸ್ವಲ್ಪ ಬೇಗ ವಾಸಿ ಆದರೆ ಸಾಕು ಅಂತ ಅನಿಸ್ಬಿಟ್ಟಿದೆ ನನಗಂತೂ. ಇನ್ನು ಪಾತ್ರೆ ಎಲ್ಲ ಜೋಡಿಸ್ದೆ. ಇನ್ನು ಬೆಳಗ್ಗೆ ಕೂಡ ಅಷ್ಟೇ ಟೀ ಮಾಡಿರೋ ಕೂಡ ಬಾಕ್ಸ್ ಕೂಡ ಎತ್ತಿಟ್ಟಿರಲಿಲ್ಲ, ಅಲ್ಲೇ ಸ್ಟವ್ ಹತ್ರನೇ ಬಿಟ್ಟಿದ್ದೆ. ಅದು ಸ್ವಲ್ಪ ಕ್ಲೀನ್ ಮಾಡಿಕೊಂಡೆ. ಮನೆಯದೆಲ್ಲ ಸ್ವಲ್ಪ ಒಳಗಡೆ ಅಡುಗೆ ಮಾಡೋದೆಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟು ಇವಾಗ ಪಟ್ಲಿ ಮರಿ ಹತ್ರ ಬಂದಿದ್ದೀನಿ. ಇವು ಪಟ್ಲಿ ಮರಿ ಏನಂದರೆ ಕಟ್ಟಾಕಿರೋ ಹತ್ರನೇ ಕಟ್ಟಾಕ್ತೀವಲ್ವ, ಆಗಲೇ ಗುದ್ದೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದಾವೆ ಇತ್ತೀಚೆಗೆ. ಇವು ಏನಂದರೆ ಕಾಲೆಲ್ಲ ಜೋಮ್ ಹಿಡ್ದಿರ್ತವೆ. ಬೇರೆ ಕುರಿ ಆದರೆ ಜಾಸ್ತಿ ಕುರಿ ಇರ್ತಾವಲ್ಲ, ಮೇಸೆ ಕರ್ಕೊಂಡು ಹೋಗ್ತಾರೆ. ಚೆನ್ನಾಗಿ ಮೇಯ್ದು ಬಂದುಬಿಟ್ಟು ಅವಾಗ ಸುಸ್ತಾಗಿರುತ್ತೆ ಕಾಡೆಲ್ಲ ಸುತ್ತಿ, ಮತ್ತು ಮೇವಿಗೆಲ್ಲ ಸುತ್ತಿ ತುಂಬ ದೂರ ಹೋಗ್ಬೇಕಲ್ಲ, ಅದಕ್ಕೋಸ್ಕರ ಸುಮ್ಮನೆ ಸೈಲೆಂಟ್ ಇರ್ತವೆ. ಈ ಥರ ಮನೆ ಮುಂದೆ ಕಟ್ಟಾಕಿ ಮೇಯಿಸ್ತೀವಲ್ವ, ಇವು ಭಾಳ ಪವರ್ ಇರುತ್ತೆ ಇವಕ್ಕೆ. ಮೊದಲೇ ಪಟ್ಲಿ ಮರಿ ತುಂಬ ಸ್ಟ್ರಾಂಗ್ ಇದ್ದಾವೆ ಇವು. ಒಂಚೂರು ಏನಾದರೂ ಇದು ಮಾಡೋಂಗಿಲ್ಲ, ಹಂಗೆ ಗುದ್ದಕ್ಕೆ ಬರ್ತಾ ಇರ್ತವೆ. ಅದಕ್ಕೆ ಅಲ್ಲೇ ಸ್ವಲ್ಪ ಟೈಮ್ ಜಾಸ್ತಿ ಹೋಗುತ್ತೆ ನಂದು, ಅದೆಲ್ಲ ಕಸ ಗುಡಿಸ್ಕೊಳಕ್ಕೆ ನೀಟಾಗೆ. ಬೆಳಗ್ಗೆಯಿಂದ ಸಂಜೆವರೆಗೆ ಏನಿದ್ರೆ ಒಂದು 3 ಸತಿ ಕಸ ಗುಡಿಸ್ತಾ ಇರ್ತೀನಿ ಅಲ್ಲಿ. ಮತ್ತು ಪಿಚ್ಚಿಗೆಲ್ಲ ಹಾಕ್ತಾ ಇರ್ತವೆ. ಮತ್ತು ಅದರ ಟ್ರೈಯಲ್ಲೆಲ್ಲ ಮೇವು ಹಾಕಿದ್ರೆ ಅದೆಲ್ಲ ಕಾಲಾಗೆಲ್ಲ ತುಳಿಯೋದು ಮತ್ತು ಇದು ಮಾಡ್ಕೊಳ್ಳೋದು ತುಂಬ ಟಾರ್ಚರ್ ಕೊಟ್ಬಿಡ್ತವೆ. ಇದಂತೂ ಇನ್ನೂ ತುಂಬ ಸ್ಟ್ರಾಂಗ್ ಇದೆ. ಇದ್ರ ಕೊಂಬು ನೋಡಿದ್ರೆ ಸ್ವಲ್ಪ ಭಯ ಆಗುತ್ತೆ ನನಗೆ. ಅದು ಈ ಥರ ತಿರುಗಿಬಿಟ್ಟಿದೆ ಕೊಂಬು ಬಂದುಬಿಟ್ಟು.
ಸ್ವಲ್ಪ ಇದಕ್ಕೆ ಸಿಟ್ಟು ಜಾಸ್ತಿ ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರ ಅಲ್ಲಿ ಕೂಡ ಅಷ್ಟೇ ಸ್ವಲ್ಪ ಹಂಗೆ ಕಸ ಗುಡಿಸ್ಕೊಳ್ಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಗುಡಿಸ್ತಾ ಇರ್ತೀನಿ. ಹೇಳೋಕ್ಕಾಗಲ್ಲ ಯಾವ ಟೈಮ್ ಹೆಂಗೋ ಅಂತೇಳ್ಬಿಟ್ಟು. ನೋಡ್ತಾ ಇರ್ಬೋದು ಯಾವ ಥರ ಬರ್ತಾಯಿದೆ ಅಂತೇಳ್ಬಿಟ್ಟು ಇದು. ಅದಕ್ಕೆ ನಮ್ಮ ಹುಷಾರಲ್ಲಿ ನಾವು ಇರಬೇಕು. ಅವಕ್ಕೇನು ಗೊತ್ತೇಳಿ, ಮೂಕ ಪ್ರಾಣಿಗಳಂದರೆ ಏನೂ ಗೊತ್ತಾಗಲ್ಲ. ನಮ್ಗೆ ಮುಂಚೆ ಗೊತ್ತಿರುತ್ತೆ ಇವು ಸ್ವಲ್ಪ ಇದಿದ್ದಾವೆ, ಸ್ವಲ್ಪ ಹುಷಾರಾಗಿರ್ಬೇಕಂತ ಹೇಳಿ. ಇನ್ನು ಏನು ಮಾಡಿದ್ರು ನನಗೆ ಕಸ ಗುಡಿಸ್ಕೊಳಕ್ಕಾಗಲಿಲ್ಲ. ಅದಕ್ಕೆ ಫಸ್ಟ್ ಸ್ವಲ್ಪ ಮೇವು ಹಾಕ್ಬಿಟ್ಟು ಆಮೇಲೆಲ್ಲ ಗುಡಿಸ್ತಾ ಇದ್ದೀನಿ. ಇವಾಗ ತುಂಬ ಹಾಕ್ಬಿಟ್ರೆ ಎಲ್ಲ ನೀಟಾಗಿ, ಮತ್ತು ಸಂಜೆ ಒಂದು ಸತಿ ಗುಡಿಸ್ಬಿಟ್ರೆ ಅಲ್ಲಿಗೆ ಮುಗಿಯುತ್ತೆ. ಮತ್ತು ನಾಳೆ ಬೆಳಗ್ಗೆ ಎದ್ದು ಗುಡಿಸಿದ್ರೆ ಆಯ್ತಂತ ಹೇಳಿ. ಇನ್ನು ಮನೇಲಿ ಅಷ್ಟೇ ಒಂದು ಸ್ವಲ್ಪ ಎಲ್ಲ ಧೂಳು ತಾಕ್ಕೊಂಡೆ. ಧೂಳು ತೆಗೆದ್ಬಿಟ್ಟು ಒಂದು ಸ್ವಲ್ಪ ಡಬ್ಬ ಸೆಲ್ಫೆಲ್ಲ ಒರೆಸ್ದೆ, ನೀಟಾಗಿ ಒರೆಸ್ಬಿಟ್ಟು. ಹೆಂಗಿದ್ರು ನಾಳೆ ಗುರುವಾರ, ಮತ್ತು ಸ್ವಲ್ಪ ನೆಲೆಲ್ಲ ಒರೆಸ್ಬೇಕು, ಕ್ಲೀನ್ ಮಾಡ್ಕೋಬೇಕು ಅಂತ ಹೇಳಿ ಸ್ವಲ್ಪ ಇದು ಮಾಡ್ತಾಯಿದ್ದೀನಿ. ಇನ್ನು ಮನೆಯಲ್ಲಿ ಎಷ್ಟು ಕೆಲಸ ಮಾಡಿದ್ರು ಕೂಡ ಕೆಲಸ ಇದ್ದೇ ಇರುತ್ತೆ. ಅದಕ್ಕೋಸ್ಕರ ಟೈಮ್ ಸಿಕ್ಕಾಗ ಮಾಡ್ಕೊಬಿಡಬೇಕು. ಈ ಥರ ಸ್ವಲ್ಪ ಮಕ್ಕಳಿಗೆ ಹುಷಾರಿಲ್ಲ ಅಂದರೆ ಏನು ಕೆಲಸನೇ ಮಾಡೋಕ್ಕಾಗೋದಿಲ್ಲ. ಇದ್ದರೆ ಇರಲಿ ಬಿಡೋತ್ಲಾಗೆ ಅಮ್ಮ ಫಸ್ಟು ಮಗು ನೋಡ್ಕೊಳ್ಳೋಣ, ಆಮೇಲೆ ಕೆಲಸ ಮಾಡ್ಕೊಡೋಣ ಅಂತ ಅನಿಸ್ಬಿಡುತ್ತೆ. ಒಂದೊಂದು ಟೈಮ್ ನಾನಂತೂ ಊಟ ಕೂಡ ಮಾಡೋದೇ ಇಲ್ಲ. ಬಿಡು ಅವ್ನಿಗೇನು ಹೆಚ್ಚಾಗಿದ್ದಿಲ್ಲ, ಇನ್ನೇನು ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಎಷ್ಟೋ ಸತಿ ನಾನು ಗ್ಯಾಪ್ ಕೊಟ್ಬಿಟ್ಟಿದ್ದೀನಿ ಊಟ ಮಾಡೋದು. ಆ ಥರ ಅನಿಸ್ಬಿಡುತ್ತೆ ಒಂದೊಂದು ಸರಿ. ಇನ್ನು ಅವನು ಕೂಡ ಅಷ್ಟೇ ಸ್ವಲ್ಪ ಜಾಸ್ತಿ ಏನು ಊಟನೇ ಮಾಡ್ತಾ ಇರಲಿಲ್ಲ. ಹಂಗೂ ಹಿಂಗೂ ಮಾಡಿ ಸ್ವಲ್ಪ ಊಟ ಮಾಡಿಸಿ ಇನ್ನು ಅವನು ಕೂಡ ಮಲ್ಕೊಂಡಿದ್ದ. ಲೇಟಾಗಿ ಎದ್ದೇಳ್ತಾನೆ ಅಂತ ಅಂದ್ಕೊಂಡೆ, ಏನು ಮಾಡಿದ್ರು ಬೇಗನೆ ಎದ್ದುಬಿಟ್ಟ. ಅಷ್ಟೇ ಅವ್ರಿಗೆ ಸ್ವಲ್ಪ ಮೂಗಲ್ಲೆಲ್ಲ ಉಸಿರಾಡೋಕ್ಕೆ ಕಷ್ಟ ಆಗ್ತಿರುತ್ತಲ್ಲ, ಆ ಕಡೆ ಈ ಕಡೆ ಒದ್ದಾಡೋದು ಆ ಥರ ಎಲ್ಲ ಮಾಡ್ತಾ ಇರ್ತಾನೆ. ಆಮೇಲೆ ಒಂದೊಂದು ಸತಿ ನಿದ್ದೆನೇ ಮಾಡಲ್ಲ ಅವನು, ಹಂಗೆ ಎದ್ಬಿಡ್ತಾನೆ. ಇನ್ನು ಒಳಗಿಂದ ಕೂಡ ಎಲ್ಲ ಕಸ ಎಲ್ಲ ನೀಟಾಗಿ ಗುಡಿಸ್ಕೊಂಡೆ, ಎಲ್ಲ ಕ್ಲೀನ್ ಮಾಡಿಕೊಂಡೆ. ಫ್ರೆಂಡ್ಸ್, ಈಗ ಟೈಮ್ ಬಂದುಬಿಟ್ಟು 1:30 ಆಯಿತು. ಸ್ವಲ್ಪ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಮಧ್ಯಾಹ್ನಕ್ಕೆ. ನೋಡ್ತಾ ಒಂದು ಸ್ವಲ್ಪ ಇತ್ತು ರವೆ, ಇಬ್ರಿಗೂ ಆಗುತ್ತೆ. ಇನ್ನು ನನ್ನ ಮಗ ಕೂಡ ಸ್ವಲ್ಪ ಇಷ್ಟಪಟ್ಟು ತಿಂತಾನೆ. ಅವ್ನಿಗೆ ಏನಂದ್ರೆ ಇವಾಗ ಜಾಸ್ತಿ ನೆಗಡಿ ಆಗಿದೆ ಅಲ್ವಾ, ಏನು ಮಾಡಿಕೊಟ್ರು ಕೂಡ ಟೇಸ್ಟ್ ಸಿಗೋಲ್ಲ ಪಾಪ. ಸುಮ್ಮನೆ ಇಷ್ಟ ಆದರೆ ತಿಂತಾನೆ, ಇಲ್ಲಾಂದರೆ ತಿನ್ನೋದೇ ಇಲ್ಲ. ಅದಕ್ಕೋಸ್ಕರ ಸ್ವಲ್ಪ ಇತ್ತು, ಅದಕ್ಕೆ ಉಪ್ಪಿಟ್ಟು ಮಾಡೋಣ ಅಂತೇಳ್ಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಮಾಡಬೇಕು. ಚೆನ್ನಾಗಿರುತ್ತೆ ಬಿಸಿದು. ಏನು ಚಳಿಗಾಲದಲ್ಲಿ ಉಪ್ಪಿಟ್ಟು ತಿನ್ಬೋದು. ಬೇಸಿಗೆ ಆದರೆ ಸ್ವಲ್ಪ ಜಾಸ್ತಿ ನೀರು ಕುಡಿಬೇಕು ಅನ್ನಿಸ್ತಿರುತ್ತೆ. ಇವಾಗ ಏನು ಇದಿರಲ್ಲ, ಅದಕ್ಕೆ ಒಂದು ಸ್ವಲ್ಪ ಮಾಡ್ಕೊಳ್ತೀನಿ ಬೇಗ. ಇನ್ನು ಅವನು ಕೂಡ ಚೆನ್ನಾಗಿ ಮಲಗಿಬಿಟ್ಟಿದ್ದಾನೆ. ಅವನು ಎದ್ದರಷ್ಟೊತ್ತಿಗೆ ಮಾಡಿದ್ರೆ ಅವನು ನಿದ್ದೆ ಕೂಡ ತಿಂತಾನೆ ಅಂತ ಹೇಳ್ಬಿಟ್ಟು. ಸಂಜೆಗೆ ಏನಾದರೂ ಸ್ವಲ್ಪ ಬಿಸಿದ ಅನ್ನ ಸಾಂಬಾರು ಏನಾದರೂ ಮಾಡಬೇಕು. ತರಕಾರಿ ಕೂಡ ಖಾಲಿಯಾಗಿದೆ, ತರಕಾರಿ ಕೂಡ ಏನಿಲ್ಲ ಮನೆಯಲ್ಲಿ. ನೋಡ್ಬೇಕು ಏನು ಮಾಡಬೇಕು ಗೊತ್ತಿಲ್ಲ. ನಮ್ಮ ಚಿಕ್ಕಮ್ಮ ಏನಾದರೂ ಸೊಪ್ಪು ಏನಾದರೂ ಕಿತ್ಕೊಬಂದರೆ ಸಾಯಂಕಾಲ ಸೊಪ್ಪು ಮಾಡಿಬಿಟ್ಟು ಏನಾದರೂ ಮಾಡ್ತೀನಿ. ಇಲ್ಲ ಅಂದರೆ ನೋಡ್ಬೇಕಿನ್ನು ಸ್ವಲ್ಪ ಉರಿತೀನಿ, ಸ್ವಲ್ಪ ಹೋಗ್ಬಿಟ್ಟು ಮಾಡ್ತೀನಿ. ಇನ್ನು ರವೆ ಎಲ್ಲ ಹುರ್ಕೊಂಬಿಟ್ಟು ಎಲ್ಲ ಒಗ್ಗರಣೆ ಹಾಕಿದೆ. ಇನ್ನು ನೋಡ್ತಾ ಇರ್ಬೋದು, ಯಾಕೋ ಗೊತ್ತಿಲ್ಲ ಈ ಸರಿ ರವೆ ಸ್ವಲ್ಪ ದಪ್ಪ ಇತ್ತು. ಎಲ್ಲ ಸತಿನೂ ಸ್ವಲ್ಪ ಅಷ್ಟೊಂದು ದಪ್ಪ ಇರ್ತಿರ್ಲಿಲ್ಲ, ಸ್ವಲ್ಪ ಮೀಡಿಯಮ್ ಸೈಜ್ ಇರೋದು. ಇದು ಸ್ವಲ್ಪ ದಪ್ಪ ಅನ್ನಿಸ್ತು ಗೋಧಿ ರವೆ. ಅದಕ್ಕೋಸ್ಕರ ಸ್ವಲ್ಪ ನೀರು ಜಾಸ್ತಿನೇ ಹಾಕಿಬಿಟ್ಟು ಮತ್ತು ಇವಾಗ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿತ್ತು ಉಪ್ಪಿಟ್ಟು ಮಾತ್ರ. ಹಸಿರು ಮೆಣಸಿನ್ಕಾಯಿ ಬಂದುಬಿಟ್ಟು 2 ದಿನಕ್ಕೆ ಸ್ವಲ್ಪ ಹಣ್ಣು ಆಗಿಬಿಟ್ಟಿದ್ವು. ಇವಾಗ ಅವನು ಸುಮ್ಮನೆ ಮತ್ತೆ ವೇಸ್ಟ್ ಆಗುತ್ತೆ ಅಂತೇಳ್ಬಿಟ್ಟು ಹಸ್ರಿಗಿರೋವೆಲ್ಲ ಎತ್ತಿಟ್ಬಿಟ್ಟು ಒಂದು ಸ್ವಲ್ಪ ಹಣ್ಣಾಗಿರೋವೆಲ್ಲ ಕಟ್ ಮಾಡಿ ಹಾಕಿದ್ದೆ. ಇನ್ನು ಫೈನಲಿ ಉಪ್ಪಿಟ್ಟು ಕೂಡ ಆಯಿತು. ತುಂಬ ಚೆನ್ನಾಗಿತ್ತು. ನಾನು ಉಪ್ಪಿಟ್ಟಿನ ಮಾಡ್ತಾಯಿದ್ದೆ, ನನ್ನ ಮಗನೂ ಎದ್ಬಿಟ್ಟ. ಬೇಗನೆ ಎದ್ದ ಅವನು, ಯಾಕೋ ಗೊತ್ತಿಲ್ಲ ನಿದ್ದೆ ಬರಲಿಲ್ಲ ಅನಿಸುತ್ತೆ. ಮತ್ತು ಬೆಳಗ್ಗೆನೂ ಅಷ್ಟೇ ಸುಮ್ಮನೆ ಸತಾಯಿಸಿ ಮಲಗಿಸಿದ್ದಂಗೆ ಏನಾದರೂ ಒಂದು ಇದು ಮಾಡಿಬಿಟ್ಟು. ಪಾಪ ನಿದ್ದೆ ಬರಬೇಕಲ್ವ ಅವನಿಗೆ. ಇನ್ನು ಅವನು ಕೂಡ ಎದ್ದ ತಕ್ಷಣವೇ ಆಗಲೇ ಕೇಳ್ತಾ ಇದ್ದೆ ಮಮ್ಮು ಅಂತೇಳ್ಬಿಟ್ಟು. ಇರಪ್ಪ ಸ್ವಲ್ಪ ತಾಳ್ಕೊಳ್ಳಿ, ನಿನಗೆ ಆಮೇಲೆ ತಿನ್ನಿಸ್ತೀನಿ ಅಂತೇಳ್ಬಿಟ್ಟು ಹಂಗೆ ಸ್ವಲ್ಪ ಭುಜದ ಮೇಲೆ ಹಾಕ್ಕೊಂಡು ಆ ಕಡೆ ಈ ಕಡೆ ಓಡಾಡಿಸ್ಕೊಂಡು ಅವನಿಗೆ ಸಮಾಧಾನ ಮಾಡಿದೆ. ಅಷ್ಟೇ, ಏನೇ ಹೇಳಿ ಮಕ್ಕಳಿದ್ರ ಮನೇಲಿ ಒಂದು ಸ್ವಲ್ಪ ಬೇಗನೆ ಅಡುಗೆ ಆಗಿಬಿಡ್ಬೇಕು, ಇಲ್ಲಾಂದರೆ ಕಷ್ಟ ಆಗಿಬಿಡುತ್ತೆ. ಇನ್ನು ಇದು ಬಂದುಬಿಟ್ಟು ಸಂಜೆ ಆಗಲೇ 6:15 ಆಗಿತ್ತು ಟೈಮು. ಇನ್ನು ಚಿಕ್ಕಮ್ಮವರೆಲ್ಲ ಕೆಲಸದಿಂದ ಬಂದಿದ್ದರು. ಇವಾಗ ಒಂದು 5:45 6 ಗಂಟೆ ಅಷ್ಟೊತ್ತಿಗೆ ಸ್ವಲ್ಪ ಕತ್ಲಾಗ್ಬಿಡುತ್ತೆ ಅಲ್ವಾ. ಇವಾಗ ಬೇಗನೆ ಹೊತ್ತು ಮುಳುಗುತ್ತೆ. ಅದಕ್ಕೋಸ್ಕರ ಇನ್ನು ಬಂದಿದ್ದರು. ತುಂಬ ಸುಸ್ತಾಗಿದೆ ಅಂತ ಹೇಳ್ತಾಯಿತ್ತು ಚಿಕ್ಕಮ್ಮ. ಇನ್ನು ತಲೆನೋವು ಬೇರೆ ಬಂದಿತ್ತು ಅಂತ ಹೇಳ್ತಾಯಿದ್ರು. ಟೀ ಆದರೂ ಮಾಡ್ಕೊಡೋಣ ಅಂತ ಹೇಳಿಬಿಟ್ಟು ಇವಾಗ ಟೀಗೆ ಇಟ್ಟಿದ್ದೀನಿ. ಇಲ್ಲಿ ಚಿಕ್ಕಪ್ಪ ಬಂದುಬಿಟ್ಟು ಪಟ್ಲಿ ಮರಿಗೆ ಮೆಕ್ಕೆಜೋಳ ಹಾಕ್ತಾಯಿದ್ದಾರೆ. ಸಂಜೆ ಟೈಮ್ ಅಷ್ಟೇ ಕಂಪಲ್ಸರಿ ಇಷ್ಟೊತ್ತಲ್ಲಿ, ಅಂದರೆ ಒಂದು 6:30 ಗಂಟೆ 7 ಗಂಟೆ ಒಳಗಡೆ ಮೆಕ್ಕೆಜೋಳ ಹಾಕ್ಬಿಡ್ತಾರೆ. ಮೆಕ್ಕೆಜೋಳ ತಿಂದಮೇಲೆ ಅವ್ರಿಗೆ ಸಮಾಧಾನ ಆಗೋದು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಆಗುತ್ತೆ. ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.
ಹಾಗೆ ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಫ್ರೆಂಡ್ಸ್. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.